ಎಲ್ರಿಗೂ ನಮಸ್ಕಾರ. ಈಗಾಗಲೇ ಸಮಯದ ಅಭಾವ ಇರುವುದರಿಂದ ನಾನು ಯಾವಾಗಲೂ ಕೂಡ ಹೋದಲ್ಲಿ ಎರಡು ಮಾತನ್ನು ಹೇಳ್ತೇನೆ. ಎರಡು ಸಂದರ್ಭದಲ್ಲಿ ಮೈಕ್ ಹಿಡಿಬಾರ್ದಂತೆ. ಒಂದು ಕಾರ್ಯಕ್ರಮದ ಕೊನೆಯಲ್ಲಿ, ಇನ್ನೊಂದು ಮಧ್ಯಾಹ್ನದ ಹೊತ್ತಲ್ಲಿ. ಯಾಕೆಂತ ಹೇಳಿದ್ರೆ ಬೈಯೋವರ ಸಂಖ್ಯೆ ಜಾಸ್ತಿ ಅಂತೆ. ನಾವು ಕೇಳಲಿಕ್ಕೆ ರೆಡಿ ಇದ್ರು ನಮ್ಮೊಳಗಿರುವಂತಹ ಪರಮಾತ್ಮ ಕೇಳಲಿಕ್ಕೆ ರೆಡಿ ಇರೋದಿಲ್ಲ ಅಂತ ಹೇಳಿ. ಸೊ ಹಾಗಾಗಿ ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿರುವ ಮಂಗಳೂರು ಮಹಾನಗರ ಪಾಲಿಕೆಯ ಪೂಜ್ಯ ಮಹಾಪೌರರೇ, ಹಾಗೆ ವೇದಿಕೆಯಲ್ಲಿರುವಂತಹ ಎಲ್ಲ ಗೌರವಾನ್ವಿತರೇ, ಹಾಗೆ ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ದೈಹಿಕ ಶಿಕ್ಷಕರೇ, ಹಾಗೆ ಸೇರಿರುವಂತಹ ಎಲ್ಲ ಕ್ರೀಡಾಭಿಮಾನಿಗಳೇ, ಇವತ್ತು ಬಹಳ ಸಂತೋಷದ ವಿಷಯ. ಯಾಕೆಂತ ಹೇಳಿದ್ರೆ NITಗೆ ಗ್ರೌಂಡ್ ಮತ್ತೆ ನನಗೆ ಅಂತ ಹೇಳಿದ್ರೆ ಮುಖ್ಯವಾಗಿ ಒಂದು ಅವಿನಾಭಾವ ಸಂಬಂಧ. ಯಾಕೆಂತ ಹೇಳಿದ್ರೆ ನಾನು ಕೂಡ ಈಗ NIT ಆಗಿರುವಂಥದ್ದು, ಹಿಂದೆ KRC ಅಂತಿದ್ದದ್ದು. ಸೊ ಹಾಗಾಗಿ ಆಗಿನಿಂದ ಇದೇ ಗ್ರೌಂಡಲ್ಲಿ ಆಡಿ ಬೆಳೆದವಳು. ಈಗಿರುವಂತಹ ನಮ್ಮ ರುದ್ರಮುನಿ ಸರ್ ಅವರ ಗರಡಿಯಲ್ಲಿ ಆಡಿ ಬೆಳೆದಂಥ ಹುಡುಗಿ ನಾನು. ವಿನೋದ್ ಸರ್ ಇರ್ಬೋದು ಅಥವಾ ಉದಯ್ ಸರ್ ಇರ್ಬೋದು, ಇವರೆಲ್ಲ ನೋಡಿ ನೋಡಿಯೇ ಬೆಳೆದಿರುವಂಥದ್ದು. ವಿನೋದ್ ಸರ್ ಇದ್ದಾರೆ, ಬರಬೇಕು ಅಂತ ಹೇಳಿ ಕಾರ್ಯಕ್ರಮಕ್ಕೆ ಅವರು ಒತ್ತಾಯ ಮಾಡಿದ್ದಕ್ಕಾಗಿ ಇವತ್ತು ಬಂದಿರುವಂಥದ್ದು. ಮುಖ್ಯವಾಗಿ ನಾನು ಏನು ಅಂತ ಹೇಳಿದರೆ, ದೈಹಿಕ ಶಿಕ್ಷಕರಿಗೆ ಮುಖ್ಯವಾಗಿ ನಾನು ವೈಯಕ್ತಿಕವಾಗಿ ನಾನು ಕೃತಜ್ಞತೆಯನ್ನು ಸಲ್ಲಿಸಲೇಬೇಕು. ಯಾಕೆಂತ ಹೇಳಿದರೆ ಇವತ್ತು ನಾನು ಈ ಒಂದು ವೇದಿಕೆಯಲ್ಲಿ ಇಷ್ಟು ಧೈರ್ಯವಾಗಿ ನಿಂತಿದ್ದೇನೆ ಅಂತ ಹೇಳಿದರೆ ಬಹುಶಃ ನನಗೆ ಆ ಚಿಕ್ಕಂದಿನಿಂದ ಕೂಡ ಕಲಿಸಿರುವಂತಹ ಈ ಆಟೋಟದಲ್ಲಿ ಭಾಗವಹಿಸಿ ನನ್ನಲ್ಲಿರುವಂತಹ ಧೈರ್ಯ ಕೂಡ ಒಂದು ಕಾರಣ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂತ ಹೇಳಿದರೆ ನಾನು ಓದಲ್ಲಿ ಎಲ್ಲ ಕೆಲವೊಂದು ಕಡೆ ಹೇಳ್ತೇನೆ, ನಮಗೆ ಮುಖ್ಯವಾಗಿ ನಾವು ಒಬ್ಬರನ್ನು ಎದುರಿಸ್ಬೇಕು ಅಂತ ಹೇಳಿದರೆ ನಮಗೆ ಬೇಕಾಗಿರೋದು ಜೀವನದಲ್ಲಿ ಧೈರ್ಯ. ಆ ಧೈರ್ಯ ಎಲ್ಲಿಂದ ಬರ್ತದೆ ಅಂತ ಹೇಳಿದರೆ ಖಂಡಿತವಾಗಿಯೂ ನಮ್ಮ ದೈಹಿಕ ಶಿಕ್ಷಕರಿಂದ. ಯಾಕೆಂತ ಹೇಳಿದರೆ ನಮಗೆಲ್ರಿಗೂ ಗೊತ್ತಿರ್ಬೋದು, ಶಾಲೆಯಲ್ಲಿ ನಾವು ಓದ್ತಿರುವಾಗ ಬಹುಶಃ ದೇವಸ್ಥಾನದ ಗಂಟೆಗಿಂತಲೂ ಈ PT ಪಿರಿಯಡ್ನ ಗಂಟೆ ಅಂತ ಹೇಳಿದರೆ ಪರಮ ಪೂಜ್ಯ ಸ್ಥಾನವನ್ನು ನಾವು ಕೊಡ್ತಿದ್ವಿ. ಯಾಕೆಂತ ಹೇಳಿದರೆ ಯಾವಾಗ ಈ ಒಂದು ಗಂಟೆ ಹೊಡಿತದೆ, ಯಾವಾಗ ನಮಗೆ PT ಸರ್ ಬರ್ತಾರೆ ಅಂತ ಹೇಳಿ ಎಲ್ಲ ಟೀಚರನ್ನು ಕಂಪೇರ್ ಮಾಡಿದರೆ ನಮಗೆ ಅಚ್ಚುಮೆಚ್ಚು ಯಾರು ಅಂತ ಕೇಳಿದರೆ PT ಸರ್. ಎಲ್ರಿಗೂ ಗೊತ್ತಿರ್ಬೋದು ಬಹುಶಃ. ಸೊ ಹಾಗಾಗಿ ನನಗೆ ಕೂಡ ಅಷ್ಟೇ, ನಾವು ಕೂಡ ಕಾಯ್ತಿದ್ವಿ ರುದ್ರಮುನಿ ಸರ್ ಇಲ್ಲೇ ಇರ್ಬೋದು ಬಹುಶಃ, ಗೊತ್ತಿಲ್ಲ ನನಗೆ. ಸೊ ಹಾಗಾಗಿ ಈ ಒಂದು ವೇದಿಕೆ ವಿಶೇಷವಾಗಿ ಇವತ್ತು ಆಟ ಕಲಿಸುವವರಿಗಾಗಿ ಆಟ ಅಂತ ಹೇಳಿದರೆ ಖಂಡಿತವಾಗಿ ಒಂದು ವಿಶೇಷ ಸಂದರ್ಭ. ಯಾಕೆಂತ ಹೇಳಿದರೆ ಬಹುಶಃ ಆಗಿತ್ತು, ನಾನು ಬರುವಾಗ ಸ್ವಲ್ಪ ಆಟೋಟಗಳು ಮುಗ್ದಿತ್ತು, ಗೊತ್ತಿಲ್ಲ. ಸಾಯಂಕಾಲ 6 ಗಂಟೆ ತನಕ ಇದೆ ಅಂತ ಹೇಳಿದರು. ಖಂಡಿತವಾಗ್ಲೂ ಸಮಯ ಸಿಕ್ಕಿದ್ರೆ ನಾನು ಕೂಡ ಬಂದು ಭಾಗವಹಿಸ್ತೇನೆ. ಯಾಕೆಂತ ಹೇಳಿದರೆ ಆಟ ಕಲಿಸುವವರ ಆಟವನ್ನು ನೋಡಲಿಕ್ಕೆ ಇನ್ನೊಂದು ರೀತಿಯ ಖುಷಿ. ಯಾಕೆಂತ ಹೇಳಿದರೆ ನಮಗೆಲ್ಲ ಗೊತ್ತಿರ್ಬೋದು, ನಾವು ಚಿಕ್ಕದಿರುವಾಗ ಬಿದ್ದಂತಹ ಪೆಟ್ಟಿರ್ಬೋದು ಅಥವಾ ನಮ್ಮನ್ನು ಪನಿಷ್ಮೆಂಟ್ಗಳಿರ್ಬೋದು. ಆದರೆ ಈಗ ಇತ್ತೀಚಿನ ಮಕ್ಕಳಲ್ಲಿ ಯಾವುದು ಕೂಡ ಇದು ನೋಡಲಿಕ್ಕೆ ಸಿಗುವುದಿಲ್ಲ. ಯಾಕೆಂತ ಹೇಳಿದರೆ ತಂತ್ರಜ್ಞಾನ ಮುಂದುವರೆದಂತೆ ನಮಗೆಲ್ಲ ಕೂಡ ಸುಲಭವಾಗಿ ಸಿಗ್ತದೆ. ಹಾಗೆ ನಮಗೆ ದೈಹಿಕವಾಗಿ ನಾವು ಶ್ರಮ ಪಡುವಂಥ ಅಗತ್ಯ ಕೂಡ ಇಲ್ಲ, ನಮಗೆ ಎಲ್ಲ ಕೂತಲ್ಲಿಗೆ ಸಿಗ್ತದೆ. ಆದರೆ ಹಿಂದೆ ಹಾಗಿರ್ತಿರ್ಲಿಲ್ಲ. ಹಿಂದೆ ಸಾಕಷ್ಟು ನಾವು ಪರಿಶ್ರಮ ಪಟ್ಟರು. ಈಗ ನಮಗೆಲ್ರಿಗೂ ಗೊತ್ತಿರ್ಬೋದು, ಮಕ್ಕಳನ್ನು ಮುಟ್ಲಿಕ್ಕಿಲ್ಲ, ಮುಟ್ಟದೆ ಎಲ್ಲ ಅವರಿಗೆ ಕೂತಲ್ಲಿಗೆನೆ ಎಲ್ಲ ಆಗಬೇಕು ಶಿಕ್ಷಕರು ಅಂತ ಹೇಳಿದರೆ. ಹಿಂದೆ ನಮ್ಮಲ್ಲಿದ್ದಂತಹ ಒಂದು ಭಯ ಆಗಿರ್ಬೋದು ಅಥವಾ ಒಂದು ಗೌರವ ಆಗಿರ್ಬೋದು ಇತ್ತೀಚಿನ ದಿನಗಳಲ್ಲಿ ಮಕ್ಕಳಲ್ಲಿ ತುಂಬ ಕಡಿಮೆ ಆಗ್ತಿದೆ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ. ಸೊ ಬರುವಾಗಲೇ ಹೇಳಿದರು ಸಮಯದ ಅಭಾವ ಇದೆ ಅಂತೇಳಿ. ಸೊ ಎರಡು ಮಾತು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಸೊ ಹಾಗಾಗಿ ಇವತ್ತು ಏನು ಮಕ್ಕಳನ್ನು ಬರೀ ಆಟೋಟ ಅಂತ ಹೇಳಿದರೆ ಮಾನಸಿಕವಾಗಿ ಇವತ್ತು ಇತ್ತೀಚಿನ ದಿನಗಳಲ್ಲಿ ಒಂದಷ್ಟು ವಿದ್ಯಾರ್ಥಿಗಳು ಕುಗ್ಗಿ ಹೋಗ್ತಿದ್ದಾರೆ. ನಾವು ನೋಡ್ತಾ ಇರ್ಬೋದು, ಇತ್ತೀಚೆಗೆ ಒಂದಷ್ಟು ಆತ್ಮಹತ್ಯೆಗಳ ಸಂಖ್ಯೆ ಇರ್ಬೋದು ಅಥವಾ ಮಕ್ಕಳಲ್ಲಿ ಒಂಥರ ಮಾನಸಿಕ ಒತ್ತಡ ಇರ್ಬೋದು, ಇದೆಲ್ಲ ಜಾಸ್ತಿ ಆಗ್ತಿದೆ. ಯಾಕೆಂತ ಹೇಳಿದರೆ ಇತ್ತೀಚಿನ ಮಕ್ಕಳು ವೈಜ್ಞಾನಿಕವಾಗಿ ಎಲ್ಲೋ ಒಂದು ಕಡೆ ತಾಂತ್ರಿಕವಾಗಿ ಈ ಸೋಷಿಯಲ್ ಮೀಡಿಯಾದಂತಹ ಈ ಗೇಮ್ಸ್ಗಳು ಇರ್ಬೋದು, PUBG ಇರ್ಬೋದು, ಇಂತಹ ಅನೇಕ ಆಟೋಟಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಬಹುಶಃ ನಮ್ಮ ಈ ಬಾಲ್ಯದ ದಿನಗಳು ಏನಿದೆ, ಇಂತಹ ಖೋಖೋ ಇರ್ಬೋದು, ಕಬಡ್ಡಿ ಇರ್ಬೋದು, ರಿಲೇ ಇರ್ಬೋದು, ಇಂತಹ ಸ್ಪರ್ಧೆಗಳನ್ನೆಲ್ಲ ಬಹುಶಃ ಮರ್ತಿರೋದು ಎಲ್ಲೋ ಒಂದು ಕಡೆ ಕಾರಣ ಆಗಿರ್ಬೋದು ಅಂಥೇಳಿ ನನ್ನ ಅಭಿಪ್ರಾಯ. ಯಾಕಂತ ಹೇಳಿದರೆ ಆಟೋಟ ಎಂಬುದು ಬರೀ ನಮಗೆ ಶಾರೀರಿಕವಾಗಿ ಮಾತ್ರ ಅಲ್ಲದೆ ಮಾನಸಿಕವಾಗಿ ಇವತ್ತು ಯಾವುದನ್ನಾದರೂ ನಮ್ಮನ್ನು ಸದೃಢಗೊಳಿಸ್ತದೆ ಅಂತ ಹೇಳಿದರೆ ಅದು ಆಟೋಟ ಕ್ರೀಡೆಗಳು. ಇವತ್ತು ನಮ್ಮ ದೇಶ ಚಿನ್ನ ಅಥವಾ ಬೆಳ್ಳಿ ಯಾವುದನ್ನಾದರೂ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಪದಕಗಳನ್ನು ಪಡೆಯುತ್ತಿದ್ದೇವೆ ಅಂತ ಹೇಳಿದರೆ ಖಂಡಿತವಾಗಿಯೂ ಬೆಳೆಯುವ ಸಿರಿ ಮೊಳಕೆಯಲ್ಲಿ
ಬೆಳೆಸುವಂತಹ ಕಾರ್ಯವನ್ನು, ಪುಣ್ಯದ ಒಂದು ಕೆಲಸವನ್ನು ಮಾಡ್ತಿರುವಂತಹ ಎಲ್ಲ ಪ್ರೈಮರಿ ಮತ್ತು ಹೈಸ್ಕೂಲ್ನ ದೈಹಿಕ ಶಿಕ್ಷಕರಿಗೆ ಸಲ್ತದೆ ಅಂತ ಹೇಳ್ತಾ ಎಲ್ರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ, ನಾನು ವಿಶೇಷವಾಗಿ ನನಗೊಂದು ಅವಕಾಶ ಕೊಟ್ಟದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದ.